ಹಾಯ್, ವೆಲ್ಕಮ್ ಟು ವೀರಾಸ್ ಹೋಮ್. ಇಂದು ನಾವು ಎಣ್ಗಾಯಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಚಿಕ್ಕದಾಗಿರುವಂತಹ ಬದನೆಕಾಯಿನ ತಗೋಬೇಕು. ಇದನ್ನು ತೊಳೆದು ಈ ಥರ ಎಕ್ಸ್ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇದು ಎಣ್ಗಾಯಿ ಪಲ್ಯ ಸುಮಾರು ಎಲ್ಲ ಚಪಾತಿ, ರೊಟ್ಟಿಗಳು ಮತ್ತು ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ತುಂಬ ರುಚಿಯಾಗಿರುತ್ತೆ ಇದು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಈ ಥರ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೋಬೇಕು. ಸ್ವಲ್ಪ ಅಂದರೆ ಕಪ್ಪಾಗ್ಬಿಡುತ್ತೆ, ನೀರಲ್ಲಿ ಹಾಕಿಲ್ಲ ಅಂದರೆ ಬದನೆಕಾಯಿ ಎಲ್ಲ ಕಪ್ಪಾಗ್ಬಿಡುತ್ತೆ. ಸೊ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿಡಬೇಕು. ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣಿಗೆ ನೀರು ಹಾಕಿಬಿಟ್ಟು ಈ ಥರ ನೆನೆಸಿಡಬೇಕು. ನಂತರ ಬಾಣಲಿಗೆ ಸ್ವಲ್ಪ ಕಡಲೆ ಬೀಜನ ಗರಿ ಆಗಿ ಹುರ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಎಳ್ಳು ಅಂದರೆ ಕಡಲೆ ಬೀಜಕ್ಕಿಂತ ಸ್ವಲ್ಪ ಕಡಿಮೆ ಇದರಲ್ಲಿ ತೊಗೋಬೇಕು. ಇದನ್ನು ಇವೆರಡನ್ನೂ ಸರಿಯಾಗಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಇದು ಆರಕ್ಕೆ ಬಿಡಬೇಕು ಫಸ್ಟು, ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು. ನಂತರ ಇದರಲ್ಲಿ ಸ್ವಲ್ಪ ಅರಿಶಿನ, ಆಮೇಲೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನಕಾಯಿ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಪುಡಿ ಮಾಡ್ಕೋಬೇಕು. ಫೈನಾಗಿ ಪುಡಿ ಮಾಡ್ಕೋಬೇಕು. ನಂತರ ಈ ಥರ ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿನ ಅದರಲ್ಲಿ ಒಂದೊಂದಾಗೆ ಸ್ಟಫ್ ಮಾಡಬೇಕು. ಇದನ್ನು ನೀಟಾಗಿ ಎಲ್ಲ ಬದನೆಕಾಯಲ್ಲಿ ಸ್ಟಫ್ ಮಾಡಬೇಕು. ನಂತರ ಉಳಿದ ಮಸಾಲೆಗೆ ನಾವೇನು ಹುಣಸೆಹಣ್ಣು ರಸನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡಿಟ್ಕೋಬೇಕು. ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಎಣ್ಗಾಯಿ ಅಂದರೆ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕಂತ ಏನಿಲ್ಲ. ಸಾಮಾನ್ಯವಾಗಿ ನಾವು ಎಷ್ಟು ಎಣ್ಣೆ ಯೂಸ್ ಮಾಡ್ತೀವೋ ಅಷ್ಟು ಮಾಡಿದ್ರೆ ಸಾಕು. ಎಣ್ಣೆಗೆ ಜೀರಿಗೆ, ಸಾಸಿವೆ ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಫ್ರೈ ಮಾಡಬೇಕು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಕರಿಬೇವು ಹಾಕಿ ಫ್ರೈ ಮಾಡಬೇಕು. ನಂತರ ಒಂದು ಸ್ವಲ್ಪ 7-8 ಹೆಸರು ಬೆಳ್ಳುಳ್ಳಿನ ಹಾಕಬೇಕು. ಚಿಕ್ಕದಾಗಿರುವಂಥ ಬೆಳ್ಳುಳ್ಳಿನ ಹಾಕಬೇಕು. ನಂತರ ನಾವೇನು ಸ್ಟಫ್ ಮಾಡ್ಕೊಂಡಿದ್ವಲ್ಲ ಆ ಬದನೆಕಾಯಿನ ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಬದನೆಕಾಯಿಗೂ ಈ ಬಿಸಿ ಬಾಣಲೆನ ತಾಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ನಂತರ ನಾವು ಏನು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇನ್ನು ಲೋ ಫ್ಲೇಮಲ್ಲಿ, ತುಂಬ ಹೈ ಫ್ಲೇಮ್ ಇರಬಾರ್ದು, ಲೋ ಫ್ಲೇಮಲ್ಲಿ ಒಂದು 20 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನಂತರ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ, ಸಪ್ರೇಟ್ ಆಗುತ್ತೆ ಎಣ್ಣೆ. ಆ ಥರ ಆಗೋವರೆಗೂ ನಾವು ಅದನ್ನು ಬಿಡಬೇಕು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡ್ರೆ ನಮಗೆ ಬದನೆಕಾಯಿ ಪಲ್ಯ ಅತಿ ಸುಲಭವಾಗಿ ಮತ್ತು ಬೇಗ ರೆಡಿ ಮಾಡ್ಕೋಬೋದು. ಇದು ಎಲ್ಲ ರೊಟ್ಟಿಗಳಿಗೂ ಜೊತೆನೂ ಮತ್ತು ಚಪಾತಿ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.